ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಸುಧಾ. ನನ್ನ ಹೆಸರು ಭವಾನಿ ಅಂತ. ನಿಮಗೆ ಈ ಪ್ರಾಡಕ್ಟನ್ನು ಯಾರು ಕೊಟ್ಟರು? ನಮಗೆ ಪುಷ್ಪವೇಣಿ ಅಂತ ಹೇಳಿ ಕೋಲಾರದಿಂದ ಬಂದಿದ್ರು. ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು, ನಮ್ಮ ಊರಿನವರೇ. ಹೌದಾ? ಮತ್ತು ಇದು ತಗೊಳ್ಳೋಕೆ ಮುಂಚೆ ನಿಮ್ಮ ಪರಿಸ್ಥಿತಿ ಹೇಗಿತ್ತು? ಇದನ್ನು ಯೂಸ್ ಮಾಡಿದ ಮೇಲೆ ನಿಮಗೆ ಏನು ರಿಸಲ್ಟ್ ಬಂತು ಅಂತ ಸ್ವಲ್ಪ ನಮ್ಮಲ್ಲಿ ಹಂಚ್ಕೊತೀರಾ? ನಮಗೆ ಶುಗರು BP ಎಲ್ಲ ಇದೆ. ಅದರಿಂದ ಕಾಲು ಉರಿ ಬಂದಿತ್ತು. ಕಾಲು ಉರಿಗೋಸ್ಕರ ತಗೊಂಡೆ. ಮತ್ತು ನನಗೆ 3 ವರ್ಷ ಆಯಿತು. ಆವಾಗ 3 ವರ್ಷ ಮೊದಲು ಡಿಪ್ರೆಷನ್ಗೆ ಹೋಗಿದ್ದೆ. ಆವಾಗ ನಿದ್ದೆನೇ ಬರ್ತಿರಲಿಲ್ಲ. ರಾತ್ರಿ ಇಡೀ ಕಾಲ ಕಳೀತಾ ಇದ್ದೆ, ನಿದ್ದೆನೇ ಬರ್ತಿರ್ಲಿಲ್ಲ. ಈ ಬೆಡ್ ತಗೊಂಡು ನೆಕ್ಸ್ಟ್ ಡೇನೇ ನಂಗೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ತುಂಬ ಖುಷಿ ಆಯಿತು ನನಗೆ. ನಿದ್ದೆ ಬಂದರೆ ತುಂಬ ಆರಾಮಾಗಿರ್ಬೋದು ಅಂತೇಳಿ ಬೆಡ್ ಪರ್ಚೇಸ್ ಮಾಡಿದ್ದು. ನಿದ್ದೆ ಹಗಲು ಮಲಗಿದ್ರೂ ಚೆನ್ನಾಗಿ ನಿದ್ದೆ ಬರುತ್ತೆ, ರಾತ್ರಿನೂ ನಿದ್ದೆ ಬರುತ್ತೆ ಇವಾಗ. ಆಮೇಲೆ ಕೆಲಸ ಎಲ್ಲ ಮಾಡ್ತಿದ್ದೆ ಕಿಚನಲ್ಲಿ. ಒಂದು ಅರ್ಧ ಗಂಟೆ ಬಂದು ರೆಸ್ಟ್ ಮಾಡಬೇಕಿತ್ತು. ಅರ್ಧ ಗಂಟೆ ಕೆಲಸ ಮಾಡಿದ್ರೆ ತುಂಬ ಸುಸ್ತಾಗ್ತಿತ್ತು, ಕಾಲು ಸೋತೋಗ್ತಿತ್ತು, ತುಂಬ ಸುಸ್ತು. ಈಗ ಆ ಸುಸ್ತು ಏನೂ ಇಲ್ಲ. ಈ ನೀರು ಇದೆಯಲ್ಲ, ಇದು ಬೆಲ್ಟ್ ಹಾಕಿದ್ದು ಮ್ಯಾಗ್ನೆಟ್ ಬೆಲ್ಟ್ದು, ಈ ನೀರಂತೂ ನಮ್ಮಲ್ಲಿ ಎಲ್ಲರೂ ಕುಡಿತಾ ಇದ್ದೀವಿ. ಎಲ್ರಿಗೂ ಆರಾಮಾಗುತ್ತೆ, ಹೊಟ್ಟೆ ಎಲ್ಲ ಆರಾಮಿದೆ ಅಂತಾರೆ. ಮಕ್ಕಳು ಕುಡಿತಾರೆ, ನಮ್ಮ ಅತ್ತೆ ಕುಡಿತಾರೆ, ನಮ್ಮ ಸೊಸೆನೂ ಕುಡಿತಾಳೆ. ಎಲ್ಲರಿಗೂ ಇಷ್ಟ ಆಯ್ತು, ಚೆನ್ನಾಗಾಗ್ತಿದೆ, ಸುಸ್ತೇನಾಗಲ್ಲ. ಈ ಬೆಲ್ಟೂ ಅಷ್ಟೇ, ನಮ್ಮ ಸೊಸೆ ಲೋ BP ಇದೆ ಅವಳಿಗೆ, ಅವಳು ಕಟ್ಕೊಳ್ತಾಳೆ. ಇದು ಅಷ್ಟೇ, ಬ್ರಾಸ್ಲೆಟ್ ಹಾಕ್ಕೊಳ್ತೀವಿ. ಎಲ್ಲದರಿಂದ ಸುಸ್ತು ಕಡಿಮೆ ಆಗುತ್ತೆ ಅಂದಿದ್ರು. ನಂಗೆ ಅವೆಲ್ಲ ಆಗ್ತಾಯಿದೆ, ತುಂಬ ಇಷ್ಟ ಆಯಿತು ನನಗೆ. ಇನ್ನು ಶುಗರ್ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ಸ್ವಲ್ಪ ವೆಯ್ಟ್ ಮಾಡಬೇಕು. ಇನ್ನೂ 1 ತಿಂಗಳು ಅಷ್ಟೇ ಆಗಿದ್ದು ನಾನು ತಗೊಂಡು. ನಂಗೆ ಈಗಲೇ ಚೆನ್ನಾಗಿ ನಿದ್ದೆ ಅಂತೂ ಬಂದು ತುಂಬ ಖುಷಿಯಾಗಿದೆ ನನಗೆ. ಎಲ್ಲರೂ ಯೂಸ್ ಮಾಡ್ಬೋದು. ಇದರಿಂದ ಪ್ರಯೋಜನ. ಬೆಲ್ಟು ಇದೆಲ್ಲ ನಮ್ಮಲ್ಲಿ ಎಲ್ಲರೂ ಯೂಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಈ ಬೆಲ್ಟ್ ತಗೋಬೇಕು ಅಂತ ಇದ್ದೀವಿ. ಮಕ್ಕಳಿಗೆ, ಸೊಸೆಗೆ ಎಲ್ಲರಿಗೂ ತಗೋಬೇಕು ಅಂತ. ಈಗ ನಮ್ಮ ಅತ್ತೆ ತಗೊಳ್ತಿದ್ದಾರೆ ಇವತ್ತು. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಹೋಗಿದ್ದಾರೆ, ಎಲ್ಲ ಬ್ಯುಸಿ ಇದ್ದಾರೆ. ಅವರೆಲ್ಲ ತಗೋಬೇಕು ಅಂತಿದ್ದಾರೆ. ಆಗಲೇ ನಾನು ಶೃಂಗೇರಿಗೆ ಮತ್ತು ಕಳಸ, ಹೊರನಾಡಿಗೆಲ್ಲ ಬೆಡ್ಡಿಗೆ 8-10 ನಮ್ಮ ಕಡೆಯಿಂದ ಈಗ ಹೋಗಿದೆ. ಎಲ್ಲ ಕಳಿಸಿದ್ದೀನಿ. ನನ್ನ ತಮ್ಮ, ಅಮ್ಮ, ನಮ್ಮ ರಿಲೇಷನ್ಸ್ಗೆಲ್ಲ ಕಳಿಸಿದ್ದೀವಿ. ಅವರೆಲ್ಲರಿಗೂ ಅದೇ ನಿದ್ದೆ ಎಲ್ಲ ಬರುತ್ತೆ, ಆರಾಮಾಗ್ತಿದೆ ಅಂತ ಹೇಳ್ತಿದ್ದಾರೆ. ಇನ್ನೂ ಟೈಮ್ ಬೇಕು, ವೆಯ್ಟ್ ಮಾಡಬೇಕು. ನನಗಂತೂ ತುಂಬ ಖುಷಿಯಾಗಿದೆ. ಮತ್ತೆ ಅಮ್ಮ, ನೀವು ಯೂಸ್ ಮಾಡ್ತಾ ಇದ್ದೀರಾ? ನೀರು ಕುಡಿತಾ ಇದ್ದೀವಿ. ಹೇಗೆ ಅನಿಸ್ತಾ ಇದೆ? ಇದು ಮೈಕೈ ಎಲ್ಲ ಭಾಳ ನೋವಿತ್ತು ಮೊದಲೆಲ್ಲವೇ. ಈಗ ಅಂತೂ ಪರವಾಗಿಲ್ಲ. ಸ್ವಲ್ಪ ನೀರು ಕುಡಿತಾ ಇರೋದ್ರಿಂದಲೇ ಚೆನ್ನಾಗಾಗಿದೆ. ಅದಕ್ಕೋಸ್ಕರ ಇವಾಗ ಬೆಡ್ ತಗೋಬೇಕು, ಅದಕ್ಕೋಸ್ಕರ ಬೆಡ್ ತಗೋಬೇಕು ಅಂತ ಯೋಚನೆ ಮಾಡಿದ್ವಲ್ಲ, ತಗೊಂಡೇ ಬಿಡ್ತೀವಿ. ಇವತ್ತು ತಗೊಳ್ತಾ ಇದ್ವಿ. ತಗೊಳ್ರಿ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಯೂಸ್ ಮಾಡ್ಬೋದಲ್ಲ ಈ ಬೆಡ್ಡನ್ನ, ಆರೋಗ್ಯ ಪಡ್ಕೋಬಹುದು. ನಮ್ಮ ಮನೇಲಿ ನಾವು ಇಬ್ಬರು, ತಾಯಿ ಮಗ ಇಬ್ಬರೇ ಇರೋದು. ಅಲ್ಲಿ ಅವನಿಬ್ಬರು ಯೂಸ್ ಮಾಡ್ತೀವಿ. ಓಕೆ. ನೀರು, ಬೆಡ್ಡು, ಆಮೇಲೆ ಬ್ರೆಸ್ಲೆಟ್ ಎಲ್ಲ ಯೂಸ್. ಓಕೆ. ನೋಡಿ ಸ್ನೇಹಿತರೆ, ಇವರು ಹೌಸ್ ವೈಫ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಪಾಪ ಅವರು ಚಟ್ನಿ ಪುಡಿಗಳು, ಪುಳಿಯೋಗರೆ ಗೊಜ್ಜು ಮತ್ತು ಉಪ್ಪಿನಕಾಯಿಗಳು ಎಲ್ಲ ಮಾಡಿ ಕೊಡ್ತಾರೆ ಎಲ್ಲರಿಗೂ. ಸಾಂಬಾರು ಪುಡಿ, ವಾಂಗಿಬಾತ್ ಪೌಡ್ರು, ರಸಂ ಪೌಡ್ರು ಎಲ್ಲ ಮಾಡಿ ಕೊಡ್ತಾರೆ. ಇದರಲ್ಲಿ ಅದರ ಜೊತೆಗೆ ಪಾರ್ಟ್ ಟೈಮ್ ಅಂತ ಈ ಬೆಡ್ಡೋರೆಮ್ ನೆಟ್ವರ್ಕ್ ಮಾಡ್ತಾ ಇದ್ದಾರೆ. 1 ತಿಂಗಳಾಗಿದೆ ಈ ಬೆಡ್ ತಗೊಂಡು. ಅವ್ರಿಗೆ ಅದಕ್ಕೆ ಮುಂಚೆ ತುಂಬ ಪ್ರಾಬ್ಲಮ್ಸ್ ಇತ್ತು. ಇವಾಗ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನಮ್ಮ ಈ ಬೆಡ್ಡೋರೆಮ್ ಬೆಡ್ಡು. ಮತ್ತು ಅವರ ಜೊತೆಗೆ ಅವ್ರ ಅತ್ತೆಯವರು ಯೂಸ್ ಮಾಡ್ತಿದ್ದಾರೆ. ಬರೀ ನೀರು ಕುಡಿದಿದ್ದಕ್ಕೇ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಅವ್ರು ಹೇಳಿದರು. ಮತ್ತು ಅದ್ರ ಜೊತೆಗೆ ಇವತ್ತು ಬೆಡ್ ತಗೋಬೇಕು ಅಂತ ಅವರು ಇಚ್ಛೆ ಮಾಡಿದ್ದಾರೆ. ಇವತ್ತಿನ ದಿವಸ ಈ ಬೆಡ್ಡನ್ನು ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. ತಗೊಳ್ಳಿ ಅಮ್ಮ, ದೇವರು ನಿಮ್ಗೆ ಆರೋಗ್ಯ ಕೊಟ್ಟು ಕಾಪಾಡಲಿ. ನೋಡಿ ಸ್ನೇಹಿತರೆ, ಅವ್ರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಬೆಡ್ಡೋರಿಯಂ ಬೆಡ್ ಕೊಡ್ತಾ ಇದ್ದೀವಿ. ಜೈ ಬೆಡ್ಡೋರಿಯಂ.